ಸರ್ ಅವರಿಗೆ ಮನವರಿಕೆ ಆಯ್ತಾ ಸರ್? ಮನವರಿಕೆ ಆಯ್ತಾ ಸರ್? ರಾಹುಲ್ ಗಾಂಧಿ ಅವರಿಗೆ ಖರ್ಗೆ ಅವರಿಗೆ ಮನವರಿಕೆ ಆಯ್ತಾ ಸರ್? ಈಗ ಮನವರಿಕೆ ಆಗಿರೋದ್ರಿಂದಲೇ ಮನವರಿಕೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ವಿ, ಅವ್ರಿಗೂ ಮನವರಿಕೆ ಆಗಿದೆ. ಸರ್ ಹಾಗಿದ್ರೆ ಸರ್ಕಾರದ ಮುಂದಿನ ನಿರ್ಧಾರಗಳೇನು ಅಂತ? ಪಾದಯಾತ್ರೆ ಮಾಡ್ತಾ ಇದೆ, ಸರ್ಕಾರದ ನಿರ್ಧಾರ ಏನು ಅಂತ ಈಗ ನಾವು ಅಲ್ಲಿ ಹೋಗಿ ತೀರ್ಮಾನ ಮಾಡ್ತೀವಿ. ನಾವು ಇವರು DK ಶಿವಕುಮಾರ್ ಅವರು ಪಕ್ಷ ಮತ್ತು ಇವರು ಹೈಕಮಾಂಡ್ನವ್ರ ಜೊತೆ ಕೂಡ ಚರ್ಚೆ ಮಾಡಿ ವಾಟ್ ಆ್ಯಕ್ಷನ್ ವಾಟ್ ಶುಡ್ ಬಿ ಅವರ್ ರೋಲ್ when they take out a padayatra from Bangalore to Mysore. ಸರ್ ಈಗ ಕರ್ನಾಟಕದ Sir, I think you said everything. Should be good. We'll continue to take ಕರ್ನಾಟಕದ ವಿಚಾರವನ್ನು ಇಡೀ ರಾಷ್ಟ್ರೀಯ ಮಟ್ಟದಲ್ಲಿ ತೆಗೆದುಕೊಂಡು ಬಂದು ಸದನದಲ್ಲೂ ಸಹಿತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡ್ತಿದ್ದಾರೆ. ಇವತ್ತು ಸ್ವತಃ ನಿರ್ಮಲಾ ಸೀತಾರಾಮನ್ ಅವರು ಸಹಿತ ಏನಂದ್ರೆ ಈ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. ಅಂದ್ರೆ SC/ST ಹಣವನ್ನು ತೆಗೆದುಕೊಂಡು ಹೋಗಿ ಬೇರೆ ಕಡೆಗೆ ಯೂಸ್ ಮಾಡ್ಕೊಳ್ತಿದ್ದಾರೆ. ನಿರ್ಮಲಾ ಸೀತಾರಾಮನ್ ಅವರು ಸುಚಿಸ್ಮಿತಾ ಅಂತಕ್ಕಂಥವ್ರು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ MG ರೋಡ್ನಲ್ಲಿ ಚೀಫ್ ಜನರಲ್ ಮ್ಯಾನೇಜರ್. ಅವ್ರ ರೋಲ್ ಏನು? ಅವರು ಇನ್ವಾಲ್ವ್ ಆಗಿದ್ದಾರಲ್ಲ, ಅವ್ರ ಮೇಲೆ ಏನು ಕ್ರಮ ತಗೊಂಡ್ರು ಇವರು? ಅವ್ರ ಮೇಲೆ ಏನು ಕ್ರಮ ತಗೊಂಡಿದ್ದಾರೆ? ಶಿ ಹ್ಯಾಸ್ ಫೈಲ್ಡ್ ಟೋಟಲಿ. ಅವರು ಅಬ್ಸ್ಕ್ಯಾಂಡ್ ಆಗಿದ್ದಾರೆ. ಇವತ್ತವ್ರಿಗೆ ಏನು ಕ್ರಮ ತಗೊಂಡಿಲ್ಲ. ಅವ್ರ ಮೇಲೆ ಕ್ರಮ ತಗೊಂಡಿದ್ದಾರ? ತಗೊಂಡಿಲ್ಲ. ಸರ್ಕಾರ ಅಸ್ಥಿರಗೊಳಿಸ್ತಾರೆ ಅಂದ್ರೆ ಅದು ಸಾಧ್ಯ ಇದೆಯಾ ಸರ್? ಅದು ಭ್ರಮೆ. ಅಸ್ಥಿರಗೊಳಿಸ್ಲಿಕ್ಕೆ ಸಾಧ್ಯನೇ ಇಲ್ಲ.